ನಾವು ಲಾಕರ್ಸ್ ಇಟ್ಟಿರ್ತೀವಿ, ಅಲ್ಮಾರ ಇಟ್ಟಿರ್ತೀವಿ, ಬೀಗ ಹಾಕಿರ್ತೀವಿ. ಆದರೂ ಕಳ್ಳರು ಬಂದು ತಗೊಂಡು ಹೋಗಿಬಿಟ್ರೆ ಈ ಜ್ಯುವೆಲರೀಸ್ನೆಲ್ಲ ಕಳ್ತನ ಮಾಡ್ಕೊಂಡು ಹೋಗೋಕ್ಕೆ ಬರೋ ಅಂಥವ್ರು ಯಾರು ಅಂತಂದರೆ ಈ 6 ಅರಿಷಡ್ ವರ್ಗಗಳು. ಒಂದು ಫ್ಯಾಮಿಲಿಯ ಒಳಗಡೆ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಒಳಗಡೆ ಆಗಿರ್ಬೋದು, ಕ್ರೋಧ ಅನ್ನೋದು ಒಂದು ಸಣ್ಣದು ಬಿಟ್ಕೊಂಡ್ರೆ ಸಾಕು. ಕಡೆಗೆ ಎಲ್ಲ ಆಗಿ ಆ ಪದಾರ್ಥ ಇಬ್ಬರಲ್ಲಿ ಒಬ್ಬರ ಕೈಗೆ ಸಿಗುತ್ತೆ. ಆದರೆ ಶಂಕರಾಚಾರ್ಯರ ಜಾಗೃತ ಪಂಚಕಂ ಅಂತ ಒಂದು ಉತ್ತಮವಾದ ಮ್ಯಾನೇಜ್ಮೆಂಟ್ ಸೀರೀಸ್ ಅದು. ಅದರಲ್ಲಿ ಒಂದು ಸಾಲು ಹೀಗೆ ಬರುತ್ತೆ: ಕಾಮಶ್ಚ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರ ಜ್ಞಾನ ರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ ಅಂತ. ಇದನ್ನು ನಾವು ಹೀಗೆ ವಿಷುವಲೈಸ್ ಮಾಡ್ಬೋದು. ಮನೆ ಒಳಗಡೆ ಬೆಳ್ಳಿ ಇರುತ್ತೆ, ಬಂಗಾರ ಇರುತ್ತೆ, ಜ್ಯುವೆಲ್ಸ್ ಇರುತ್ತೆ, FD ಇರುತ್ತೆ, ಕ್ಯಾಶ್ ಇರುತ್ತೆ. ಇದಿಷ್ಟು ಕಾಯಬೇಕು. ಇವೆಲ್ಲ ಹಣ, ಲಕ್ಷ್ಮಿ. ಇವಿಷ್ಟನ್ನು ಕಾಯೋದಕ್ಕೆ ನಾವು ಲಾಕರ್ಸ್ ಇಟ್ಟಿರ್ತೀವಿ, ಅಲ್ಮಾರ ಇಟ್ಟಿರ್ತೀವಿ, ಬೀಗ ಹಾಕಿರ್ತೀವಿ. ಆದರೂ ಕಳ್ಳರು ಬಂದರು ತಗೊಂಡು ಹೋಗಿಬಿಟ್ರೆ ನಮ್ಮ ಮಾಡಿದ ಪ್ರಯತ್ನಗಳು, ಸೇರಿಸಿಟ್ಟ ಧನ ಎಲ್ಲ ಹೊರಟೋಗುತ್ತೆ. ಇದನ್ನು ಶಂಕರಾಚಾರ್ಯರು ದೇಹಕ್ಕೆ, ಮನಸ್ಸಿಗೆ ಹೋಲಿಸ್ತಾರೆ. ಕಾಮಶ್ಚ ಕ್ರೋಧಶ್ಚ ಲೋಭಶ್ಚ ಅಂತ. ಹಾಗೆ ನಮ್ಮಲ್ಲಿ ಅರಿಷಡ್ ವರ್ಗಗಳು ಅಂತ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಇವಿಷ್ಟು ತಕ್ಕ ಮಟ್ಟಿಗಿದ್ದರೆ ಒಳ್ಳೆಯದು. ಅದು ಅತಿಯಾದರೆ ಅದು ಹಾರ್ಮ್ಫುಲ್ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಹಿಂದಿನಿಂದ ನಮ್ಮ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ. ಈಗ ಇವನ್ನೆಲ್ಲ ಕಳ್ಳರು ಅಂತ ಅಂದ್ಕೊಂಡ್ರೆ ನಮ್ಮ ಒಳಗಡೆ ಇರುವಂತಹ ಜ್ಯುವೆಲರೀಸ್ ಯಾವುದು? ನಮ್ಮ ವಿವೇಕ, ಬುದ್ಧಿ, ನಮ್ಮ ನೆಮ್ಮದಿ, ನಮ್ಮ ಸಂತೋಷ, ನಮ್ಮ ಆತ್ಮೀಯತೆ, ಲವ್, ಅಫೆಕ್ಷನ್ ಎಲ್ಲವೂ ಕೂಡ, ಇವೆಲ್ಲವೂ ನಮ್ಮ ಜ್ಯುವೆಲರೀಸ್. ಈ ಜ್ಯುವೆಲರೀಸ್ನೆಲ್ಲ ಕಳ್ತನ ಮಾಡ್ಕೊಂಡು ಹೋಗೋಕ್ಕೆ ಬರೋ ಅಂಥವ್ರು ಯಾರು ಅಂತಂದರೆ ಈ 6 ಅರಿಷಡ್ ವರ್ಗಗಳು. ಈ ಅರಿಷಡ್ ವರ್ಗಗಳು ಮನೆ ಒಳಗಡೆ ಬಿಟ್ಕೋತಾ ಇದ್ದ ಹಾಗೆ, ಮೈ ಒಳಗಡೆ, ಮನಸ್ಸಿನ ಒಳಗಡೆ ಬಿಟ್ಕೋತಾ ಇದ್ದ ಹಾಗೆ ನೆಮ್ಮದಿ ಹೊರಟೋಗುತ್ತೆ, ಪ್ರೀತಿ ವಿಶ್ವಾಸ ಹೊರಟೋಗುತ್ತೆ, ಸಂತೋಷ ಹೊರಟೋಗುತ್ತೆ. ಸಣ್ಣ ಉದಾಹರಣೆ: ಕ್ರೋಧ ಅಣ್ಣ ತಮ್ಮಂದ್ರಲ್ಲಾಗಿರ್ಬೋದು, ಅಪ್ಪ ಮಕ್ಕಳಲ್ಲಾಗಿರ್ಬೋದು, ಅಮ್ಮ ಮಕ್ಕಳಲ್ಲಾಗಿರ್ಬೋದು, ಒಂದು ಫ್ಯಾಮಿಲಿಯ ಒಳಗಡೆ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಒಳಗಡೆ ಆಗಿರ್ಬೋದು. ಕ್ರೋಧ ಅನ್ನೋದು ಒಂದು ಸಣ್ಣದು ಬಿಟ್ಕೊಂಡ್ರೆ ಸಾಕು. ಲೋಭ, ನನಗೇ ಜಾಸ್ತಿ ಬೇಕು ಅನ್ನೋದು ಒಂದು ಸಣ್ಣದು ಬಿಟ್ಕೊಂಡ್ರೆ ಸಾಕು. ಇಡೀ ಇನ್ಸ್ಟಿಟ್ಯೂಷನ್, ಫ್ಯಾಮಿಲಿ ಅಥವಾ ಆ ಸಂಬಂಧಗಳು ಪೂರ್ಣ ಡೆಸ್ಟ್ರಾಯ್ ಆಗಿಬಿಡುತ್ತೆ. ಹಾಗೆ ಕಾಮನೂ ಅಷ್ಟೇ. ಅದು ಅಷ್ಟೇ, ಅವಶ್ಯಕತೆ ಇದೆ, ಅಂದರೆ ಆಸೆಗಳ ಅವಶ್ಯಕತೆ ಇದೆ. ಆದರೆ ಅದು ಜಾಸ್ತಿಯಾಗಿ ನನಗೇ ಬೇಕು ಅಂತಂದಾಗ ಲೋಭ ಆಗುತ್ತೆ, ಮೋಹ ಆಗುತ್ತೆ, ಅದು ನಂದೋದು ಅಂತ ಅನ್ಸುತ್ತೆ. ಹಿಡ್ಕೊಂಡು ಕೂತ್ಕೋತೀವಿ, ಯಾರೋ ರೆಸಿಸ್ಟ್ ಮಾಡೋಕ್ಕೆ ಬರ್ತಾರೆ, ಅದನ್ನು ನಾವು ಜಗಳ ಆಡ್ತೀವಿ. ಕಡೆಗೆ ಎಲ್ಲ ಆಗಿ ಆ ಪದಾರ್ಥ ಇಬ್ಬರಲ್ಲಿ ಒಬ್ಬರ ಕೈಗೆ ಸಿಗುತ್ತೆ. ಆದರೆ ಸಂಬಂಧಗಳು ಪೂರ್ತಿ ಹಾಳಾಗ್ಬಿಡುತ್ತೆ. ಇದನ್ನೇ ಶಂಕರಾಚಾರ್ಯರು ಕಾಮಶ್ಚ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಟಂತಿ ತಸ್ಕರ ಜ್ಞಾನ ರತ್ನಾಪಹಾರಾಯ ಅಂತ. ಅಂದರೆ ಈ ಎಲ್ಲ ರತ್ನಗಳನ್ನು ಅಪಹರಿಸೋಕ್ಕೆ ಬಂದಿರುವ ಕಳ್ಳರಿವರು, ಇವರ ಬಗ್ಗೆ ಜಾಗರೂಕರಾಗಿರಿ ಅಂತ ಹೇಳಿದ್ದಾರೆ. ಇದನ್ನು ಎಲ್ಲಿ ಬಳಸಬೇಕು? ಬೆಳಗ್ಗೆಯಿಂದ ಸಂಜೆವರೆಗೆ ಎಲ್ಲಿ ಬೇಕಾದರೂ ಬಳಸ್ಬೋದು. ಬಳಸೋದಕ್ಕೆ ಖರ್ಚಿಲ್ಲ. 1 ಸೆಕೆಂಡ್ ನಮಗೆ ಅನ್ನಿಸ್ಬೇಕು, ಹೌದಲ್ವಾ, ಇದು ನಿಜ ಅಲ್ವಾ ಅಂತ ಅನ್ನಿಸ್ಬೇಕು. ಅನಿಸಿದ ತಕ್ಷಣವೇ ನಾವು ಜಾಗರೂಕರಾಗ್ಲಿಕ್ಕೆ ಶುರು ಮಾಡ್ತೀವಿ. ಅರಿಷಡ್ ವರ್ಗಗಳು ಇರಲ್ವಾ, ನಾವೆಲ್ಲ ದೇವರಾಗ್ಬಿಟ್ಟಿದ್ದೀವ ಅಥವಾ ಸಂತರಾಗ್ಬಿಟ್ಟಿದ್ದೀವ ಅಂದರೆ ಅಲ್ಲ, ಇವೆಲ್ಲ ಇರುತ್ತೆ. ಆದರೆ ರಿಲೇಷನ್ಶಿಪ್ ಹಾಳಾಗದೇ ಇರುವ ಹಾಗೆ, ನೆಮ್ಮದಿ, ಒಳಗಿರುವಂತಹ ಸಂತೋಷ ಹಾಳಾಗದೇ ಇರುವ ಹಾಗೆ ಇದನ್ನೆಲ್ಲ ಬಳಸ್ಕೋಬೇಕು. ಹಾಗೆ ಬಳಸೋದಕ್ಕೆ ಕಳ್ಳರು ಒಳಗಡೆನೇ ಇದ್ದಾರೆ, ಆಸ್ತಿ ಜ್ಯುವೆಲರೀಸು ಒಳಗಡೆನೇ ಇದೆ. ಇದರ ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್, ಅಂದರೆ 4M ಅಂತ ಹೇಳ್ತೀವಿ. ಅಭ್ಯಾಸ ಮಾಡ್ತಾ ಮಾಡ್ತಾ ಇದು ಸಿದ್ಧಿ ಆಗುತ್ತೆ. ಅಂದರೆ ಇದನ್ನ ಹೇಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ಕಾಮ ಬರುತ್ತೆ, ಮತ್ತೆ ಮಲಗಿಸ್ತೀವಿ. ಕ್ರೋಧ ಬರುತ್ತೆ, ಮಲಗಿಸ್ತೀವಿ. ಅದನ್ನ ಎಷ್ಟು ಬೇಕೋ ಅಷ್ಟು ಸಂತೋಷ ಮಾಡ್ತೀವಿ. ಅದನ್ನು ನಮ್ಮ ಒಳಗಡೆ ಬೆಳೆಯೋಕ್ಕೆ ಬಿಡಲ್ಲ. ಅಂತಹ ಸೀರೀಸೇ ಇದು 4M ಸೀರೀಸ್, ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್. ಥ್ಯಾಂಕ್ ಯು.